ಹಾಸನಾಂಬ ದೇವಿಯ ಸಾರ್ವಜನಿಕ ದರ್ಶನವನ್ನು ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿ ಮತ್ತು ಹಿರಿಯ ಬಿಜೆಪಿ ನಾಯಕ ಕೆಎಸ್ ಈಶ್ವರಪ್ಪ ಅವರು ಕುಟುಂಬ ಸಮೇತರಾಗಿ ಹಾಸನಕ್ಕೆ ಆಗಮಿಸಿ ದೇವಿಯ ದರ್ಶನವನ್ನು ಪಡೆದರು. ಆರ್ಎಸ್ಎಸ್ ಕುರಿತು ನೀಡಿದ ಟೀಕೆಗಳಿಗೆ ಎಚ್ಚರಿಕೆಯನ್ನು ನೀಡಿ, ಆರ್ಎಸ್ಎಸ್ ಸೂರ್ಯನಂತೆ ಬೆಳೆಯುತ್ತಿದೆ, ಅದನ್ನು ಟೀಕಿಸಿದರೆ ಫಲಿತಾಂಶ ನಿಮ್ಮ ಮೇಲೆ ಬೀಳುತ್ತದೆ ಎಂದರು. ಮಂತ್ರಿ ಸ್ಥಾನ ಉಳಿಸಲು ನಡೆಯುತ್ತಿರುವ ರಾಜಕಾರಣದಿಂದ ಸರ್ಕಾರ ಉಳಿಯಲಾರದು ಎಂದು ತೀವ್ರ ಟೀಕೆಯನ್ನ ಮಾಡಿದರು. ಮಹಾತ್ಮ ಗಾಂಧಿ ಹತ್ಯೆಗೆ ಆರ್ಎಸ್ಎಸ್ ಯಾವುದೇ ಸಂಬಂಧ ಇಲ್ಲ ಎಂದು ಸ್ಪಷ್ಟನೆಯನ್ನ ನೀಡಿದರು. ಚಿತ್ತಾಪುರ ಪಥಸಂಚಲನಕ್ಕೆ ಹೈಕೋರ್ಟ್ ಅನುಮತಿ ನೀಡಿದ್ದು, ಪ್ರತಿ ಗ್ರಾಮದಲ್ಲಿಯೂ ಆರ್ಎಸ್ಎಸ್ ಬೆಳೆಯುತ್ತಿದೆ ಎಂದು ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ತಿಳಿಸಿದರು. ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ, ಜವಾಹರ್ಲಾಲ್ ನೆಹರು ಇವರೆಲ್ಲ ಮಾಡಿ ಬಿಟ್ಟು ಸುಸ್ತಾಗಿ ಅವರೆಲ್ಲ ಅನೇಕರಲ್ಲಿ ತೀರುವುದು, ಅದರಲ್ಲಿ ನಾಶನೂ ಆಗೋದು. ಈಗ ಅದ್ರ ಕುಡಿ ಪ್ರಿಯಾಂಕಾ ಖರ್ಗೆ ನಾನೂ ಇದ್ದೀನಿ ಅಂತ ತೋರಿಸೋದಕ್ಕೋಸ್ಕರ ಮಾಡ್ತಾರೆ ಅಂತ ಒಂದು ವಿಚಿತ್ರ ರಾಜಕಾರಣ ಬಿಟ್ಟರೆ ಇದರಲ್ಲಿ ಏನೂ ಇಲ್ಲ. ರಾಜ್ಯ ಜನದ ಮುಂದೆ ನಾನು ದೊಡ್ಡ ಹೀರೋ ಅನ್ನೋಂಥ ಪ್ರಯತ್ನ ನಡೆಸಿ ಇವತ್ತು ಹೀರೋ ಎಲ್ಲ ವಿಲನ್ ಆಗಕ್ಕೆ ಹೊರಟಿದ್ದಾರೆ. ಎರಡನೇದು, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಗೆ RSS ಬಗ್ಗೆ ನಾವೇನಾದ್ರು ಕೂಡ ಟೀಕೆ ಮಾಡಿದ್ರೆ, ಕ್ರಮ ತಗೊಂಡ್ರೆ ಅವರೆಲ್ಲ ಸಂತೃಪ್ತಿ ಆಗ್ತಾರೆ ಅನ್ನೋಂಥ ಒಂದು ಭ್ರಮೆನಲ್ಲಿ ಅವರಿದ್ದಾರೆ. ನಾಳೆ ಕ್ಯಾಬಿನೆಟ್ ರೀಶಫಲ್ ಆಗುತ್ತೆ ಅನ್ನೋಂಥ ಸಂದರ್ಭದಲ್ಲಿ ತನ್ನ ಮಂತ್ರಿ ಸ್ಥಾನವನ್ನು ಕೂಡ ಉಳಿಸ್ಕೋಬೇಕು ಅನ್ನೋಂಥ ಒಂದು ಪ್ರಯತ್ನದಲ್ಲಿ ಅವರಿದ್ದಾರೆ. ಅವ್ರ ಈ ಪ್ರಯತ್ನದಿಂದ ಸರ್ಕಾರವೇ ಉಳಿಯಲ್ಲ ಅನ್ನೋಂಥ ಭಾವನೆ ನನಗಿದೆ. ಯಾಕಂದ್ರೆ RSS ಯಾರು ಮುಟ್ಟಿದಾರೋ ಅವರೆಲ್ಲರೂ ಕೂಡ ನಾಶ ಆಗೋಗಿದ್ದಾರೆ. ಯಾರು ಶ್ರೀಮತಿ ಇಂದಿರಾ ಗಾಂಧಿನೇ ತುರ್ತು ಪರಿಸ್ಥಿತಿ ತಂದು RSS ಬ್ಯಾನ್ ಮಾಡಿದಂಥ ಸಂದರ್ಭದಲ್ಲಿ ಅವರೇ ಸುಣ್ಣ ಆಗೋದು. ಈ ಪ್ರಿಯಾಂಕಾ ಖರ್ಗೆ ತುಂಡಿ ಇವ್ರು ಯಾವ ಲೆಕ್ಕ ಇದು? ಹಿಂದೂ ಧರ್ಮವನ್ನ ಉಳಿಸಂತ ಒಂದು ವ್ಯವಸ್ಥೆ ಇವತ್ತು RSS ಮಾತ್ರ ಮಾಡ್ತಿದೆ. ಇವತ್ತು ಇಡೀ ಪ್ರಪಂಚದಲ್ಲಿ ಭಾರತೀಯ ಸಂಸ್ಕೃತಿ ಉನ್ನತ ಸ್ಥಾನಕ್ಕೆ ಹೋಗಿದೆ. ಈ ಸಂಸ್ಕೃತಿ ಉನ್ನತ ಸ್ಥಾನಕ್ಕೆ ಹೋಗಕ್ಕೆ ಯಾರನ್ನೂ ಮತಾಂತರ ಮಾಡಕ್ ಹೋಗಿಲ್ಲ. ಎಲ್ಲರೂ ಕೂಡ ಭಾರತೀಯ ಸಂಸ್ಕೃತಿಯನ್ನ ತಿಳಿಸಿ 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 ಪ್ರಪಂಚದಲ್ಲೇ ಭಾರತೀಯ ಸಂಸ್ಕೃತಿ ಉನ್ನತ ಸ್ಥಾನಕ್ಕೆ ಹೋಗಿರೋದು ನಿಜಕ್ಕೂ ನಮಗೆಲ್ಲ ತುಂಬಾ ಸಂತೋಷ. ಅದರಲ್ಲಿ RSS ಪಾತ್ರವು ಕೂಡ ಜಾಸ್ತಿ ಇದೆ ಅನ್ನೋದು ಆ ಸಂಬಂಧಪಟ್ಟ ರಾಜಕಾರಣಿಗಳು ಹರಿಪ್ರಸಾದ್ ಈ ತರದವ್ರು ಯಾರ್ಯಾರು ತಾವು ದೊಡ್ಡವರಾಗಬೇಕು ಅಂತ ಹೊರಟಿದ್ದಾರೆ ಅವ್ರು ಅರ್ಥ ಮಾಡ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾರೆ. ಹೇಳ್ದಲ್ಲ, ತಾವು ಈ ರೀತಿ RSS ಇವತ್ತು ಬೃಹದಾಕಾರ ಬೆಳೆದಿದೆ, ಸೂರ್ಯನ ರೂಪದಲ್ಲಿ ಆಗೋಗಿದೆ. ಇಷ್ಟು ಬೆಳೆದಿರೋಂಥ RSS ಬಗ್ಗೆ ಸ್ವಲ್ಪ ಕೂಗಿದ್ರೆ ತನಗೆ ಬಹಳ ಗೌರವ ಬರುತ್ತೆ ಅಂತ ಅವ್ರು ಅನ್ಕೊಂಡ್ಬಿಟ್ಟಿದ್ದಾರೆ. RSS ಉಗಿದ್ರೆ ತನ್ನ ಮೈ ಮೇಲೆ ಬೀಳುತ್ತೆ ಉಗುಳು ಅನ್ನೋಂಥ ಜ್ಞಾನ ಪ್ರಿಯಾಂಕಾ ಖರ್ಗೆಗೆ, ಹರಿಪ್ರಸಾದ್ ಅವ್ರಿಗೆ ಇಲ್ಲ. ಸರ್ಕಾರಕ್ಕೆ ಅವ್ರು ಏನು ಯಾರೊಬ್ರು ಒಬ್ಬ ಮಂತ್ರಿನೂ ಕೂಡ ಪ್ರಿಯಾಂಕಾ ಖರ್ಗೆಗಿಲ್ಲ, ಜೊತೆಗಿಲ್ಲ RSS ವಿಚಾರದಲ್ಲಿ. ಹಾಗಾಗಿ ಅವ್ರು ಅದಾದ್ರೂ ಅರ್ಥ ಮಾಡ್ಕೋಬೇಕಿತ್ತು. ಜೊತೆಗೆ ನನ್ನ ಹೈಕೋರ್ಟ್ ಕೂಡ ತುಂಬಾ ಸ್ಪಷ್ಟವಾಗಿ ಏನು ಆ ರೀತಿ RSS ಬಗ್ಗೆ ಕ್ರಮ ತಗೋಬೇಕು ಅಂತ ಹೊರಟಿದೆ. ಹೈಕೋರ್ಟ್ ಕೂಡ ಅದಕ್ಕೆ ಸೊಪ್ಪು ಹಾಕ್ಲಿಲ್ಲ. ಹೈಕೋರ್ಟ್ ನವೆಂಬರ್ 2ನೇ ತಾರೀಕು ಮಾಡ್ಬೋದೇನ್ರಿ ಏನಂತ ಮಾತನ್ನು ಕೇಳಿರೋದು ನಿಜಕ್ಕೂ ತುಂಬಾ ಸಂತೋಷ. ಚಿತ್ತಾಪುರದ್ದು ಹಾಗೆ ಆಗತ್ತೆ ಇಡೀ ದೇಶದ ಪ್ರತಿ ಗ್ರಾಮದಲ್ಲೂ. ಯಾಕಂದ್ರೆ RSS